ವೇದವಾಕ್ಯವನ್ನೆಲ್ಲ ಮೌನದಿಂದಲೇ ಬೋಧಿಸುತ್ತ ಜನ ವೇದಾವತಿ ಕೇಳಿಸಿರುವ ಸಾಧು ನಿಜ ಗುಡಿಗೆ ಬಣಿಯುವೆನು, ಸಾಧು ನಿಜ ಗುಡಿಗೆ ಬಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜಧರ್ಮ ಉಳಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈಲಾಸಿ ತಿಳಿಸಿದ ಸಿದ್ಧಾರೂಢರಿಗೆ ನತನಂತೆ, ಸಿದ್ಧಾರೂಢರಿಗೆ ನತನಂತೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳಗಳು ಕೇಳುವ ತನಕ ಬಾಳ ಕೂಗುತ್ತಲಿಪ್ಪಣಿ ಶಾಸ್ತ್ರವೆಂಬುವ ನದಿಗಳು. ಬಾಳ ಶಕ್ತಿಯ ಶುವ ಗರ್ಜನೆ ಬಾಳ ಕೇಳಿದ ಬಳಿಕ ಮೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ ಮೊದಲನೆಯ ಸಂಧಿಯ ಎರಡನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಮೊದಲನೆಯ ಸೂತ್ರದಲ್ಲಿ ಜಗತ್ತಿನ ಕಲ್ಯಾಣಕ್ಕಾಗಿ ಬದ್ಧ ಜೀವಿಗಳನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಸಿದ್ಧ ಗುರುವರಿಗೇನೆ ಬದ್ಧರನ್ನು ಕಾಪಾಡು ಶುದ್ಧಮತಿ ಇತ್ತು, ಸಿದ್ಧಾಂತ ಅರಕುತ್ತ ಬುದ್ಧರನ್ನು ಮಾಡು ಕೃಪೆಯಿಂದೆ ಅಂತ ಭಗವಂತನಲ್ಲಿ ಪರಮಾತ್ಮನಲ್ಲಿ ಗ್ರಂಥಕರ್ತರು ಪ್ರಾರ್ಥನೆಯನ್ನು ಮಾಡಿ ಮೊದಲನೆಯ ಸಂಧಿಯಲ್ಲಿ ಇಷ್ಟ ದೇವತಾ ನಮಸ್ಕಾರ ಸ್ವರೂಪವನ್ನು ಹೇಳಿ ಅದರ ನಿರೂಪಣೆಯನ್ನು ಮಾಡಿ ಈಗ ಅತ್ಯಂತ ಪ್ರಾಮುಖ್ಯವಾದಂಥ ಅತಿ ಮುಖ್ಯವಾದಂಥ ವಿಚಾರವನ್ನು ಗ್ರಂಥಕರ್ತರು ನಮಗೂ ನಿಮಗೂ ಉಪದೇಶ ಮಾಡ್ತಾರೆ. ಕಾರಣ
ಈ ಗ್ರಂಥದಲ್ಲಿ ಯಾತಕ್ಕಾಗಿ ಅನುಭವ ಸಾರ ಅನ್ನುವ ಗ್ರಂಥವನ್ನು ಜಗತ್ತಿನಲ್ಲಿ ಮೋಕ್ಷದ ಅಪೇಕ್ಷೆ ಉಳ್ಳಂಥ ಮುಮುಕ್ಷುಗಳು ತಪ್ಪದೇ ಈ ಗ್ರಂಥವನ್ನು ಗುರುಮುಖದಿಂದ ಅವಲೋಕನ ಮಾಡಲೇಬೇಕು, ಶ್ರವಣವನ್ನು ಮಾಡಲೇಬೇಕು. ಈ ಗ್ರಂಥದ ಪೂರ್ಣ ಸಾರವನ್ನು ತಾವು ಅನುಭವಿಸಲೇಬೇಕು. ಯಾತಕ್ಕಾಗಿ ಅಂದರೆ ಮೋಕ್ಷಕ್ಕಾಗಿ ಅಂತ, ಮತ್ಯಾವುದಕ್ಕಾಗಿ ಅಲ್ಲ. ಅಂದಾಗ ಜಗತ್ತಿನಲ್ಲಿ ಈ ಮೋಕ್ಷದ ಅಪೇಕ್ಷೆ ಉಳ್ಳಂಥ ಮೋಕ್ಷದ ಮುಕ್ತಿಯ ಪರವಾಗಿ ಜಗತ್ತಿನಲ್ಲಿ ಬಹಳಷ್ಟು ಗ್ರಂಥಗಳು ಉಂಟು. ಬಹಳಷ್ಟು ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ, ಇನ್ನು ಅನಂತ ಮಹಾತ್ಮರು ರಚಿಸಿದ ಗ್ರಂಥಗಳು ಇದ್ದರೂ ಕೂಡ ಈ ಅನುಭವ ಸಾರವನ್ನು ಯಾಕೆ ನೀವು ಇದನ್ನು ಕೇಳಬೇಕು ಅಂದರೆ, ಈ ಗ್ರಂಥದಲ್ಲಿ ಮುಮುಕ್ಷುಗಳು ಅವಲೋಕನವನ್ನು ಮಾಡಿ ಇದನ್ನು ಮನನ ಮಾಡಿ ಮುಕ್ತಿಯನ್ನು ಪಡೆಯಲಿಕ್ಕೆ ಈ ಗ್ರಂಥದಲ್ಲಿ ಯಾವುದೇ ಒಂದು ಚೂರು ಕೂಡ ಎಳ್ಳು ಕಾಳಿನಷ್ಟು ದೋಷ ಇಲ್ಲ ಅಂತ ಗ್ರಂಥದ ನಿರ್ದೋಷತ್ವವನ್ನು ಈ ಸೂತ್ರದಲ್ಲಿ ಹೇಳ್ತಾರೆ. ಯಾತಕ್ಕಾಗಿ ಅಂದರೆ, ಸಕಲ ವೇದಾಂತ ಸಾರವನ್ನೇ ತಿಳಿಯುವಂತೆ ಸಾಧಕರಿಗೆ ಈ ಪ್ರಕರಣದೊಳು ಒಲಿದು ಒರೆವನು. ಸಕಲ ಅಂದರೆ ಎಲ್ಲ ಅಂತ. ಎಲ್ಲ ವೇದಾಂತ ಸಾರವನ್ನೇ, 4 ವೇದಗಳಲ್ಲಿ ಇರುವಂಥ 108 ಉಪನಿಷತ್ತುಗಳಲ್ಲಿರುವಂಥ ಭಗವದ್ಗೀತೆ, ಬ್ರಹ್ಮಸೂತ್ರಗಳಲ್ಲಿ ಇರುವಂಥ ಯಾವ ವೇದದ ಅಂತ್ಯ ಭಾಗದಲ್ಲಿ ಇರುವಂಥ ಎಲ್ಲ ಜ್ಞಾನವನ್ನೇ ಹೇಳಿನಂತ ಹೇಳಿಲ್ಲ ಅವರು. ಅವೆಲ್ಲವೂ ಜ್ಞಾನಪರವಾಗಿ ಇಲ್ಲಂತ ಅರ್ಥ ಅಲ್ಲ, ಆದರೆ ಜ್ಞಾನದ ಸಾರವನ್ನೇ ಹೇಳ್ತು ಅಂದರು. ಏನೋ ಜ್ಞಾನದ ಸಾರ. ಅದಕ್ಕಾಗಿ ಆ ಸಾರ ಅಂದರೆ ಅದು ತಿಳಿಯುವಂತೆ. ಹೇಗೆ ಹೇಳ್ತೀರಂದ್ರೆ, ನಿನ್ನ ಅನುಭವಕ್ಕೆ ಬರುವಂತೆ ಸಾಧಕರಿಗೆ, ಯಾವ ಮುಮುಕ್ಷಗಳಿಗೆ ಈ ಪ್ರಕರಣದಳು ನಾನು ಅದ್ವೈತ ಸ್ವರೂಪವಾದ ವೇದಾಂತ ಅಂದರೆ ಅದ್ವೈತ ಸ್ವರೂಪ, ದ್ವೈತ ಇಲ್ಲಲ್ಲಿ, ಅದನ್ನು ನಾನು ಸೃಷ್ಟಿ ಪ್ರಳಯಾದಿ ಪ್ರಕ್ರಿಯೆಗಳು ಹಾಗೂ ನೇಮಾಕದಿಂದ ಜೀವೇಶ್ವರ ಭೇದವು ಈ ರೀತಿ ದ್ವೈತವು ಹೇಳಲ್ಪಡುತ್ತಿರಲಿಕ್ಕೆ ಅದ್ವೈತ ಹೇಗೆ ಅಂತ ನೀವು ವಿಚಾರ ಮಾಡಿದ್ದಾದರೆ, ಇಲ್ಲಿ ಪ್ರತಿಯೊಂದು ಉಪನಿಷತ್ತುಗಳಲ್ಲಿ 6 ಲಿಂಗ ಅಂತ ಬರ್ತಾವೆ. ಷಡ್ಲಿಂಗ ಅಂದರೆ 6 ಲಿಂಗ. ಆ 6 ಲಿಂಗಗಳಿಂದ ಏನು ಹೊರಗೆ ಬರ್ತದ್ರಿ ಅಂದರೆ, ಅಲ್ಲಿ ಅದ್ವೈತ ಸ್ವರೂಪದ ಸಾರವೇ ಹೊರಗೆ ಬರ್ತದೆ. ಬೆಂಕಿಯಿಂದ ಅಗ್ನಿ ಹೊರಗೆ ಬಂದಂಗೆ ಈ ಷಡ್ಲಿಂಗ ಪೂರಕವಾದಂಥ ಯಾವ ಅಭ್ಯಾಸ, ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ ಉಪಪತ್ತಿ ಅಂತ ಇವು 6 ಲಿಂಗ ಉಂಟು. ಇವು ಶಾಸ್ತ್ರದ ವೇದಾಂತದ ಉಪನಿಷತ್ತಿನ ಲಿಂಗಗಳು, ಇವು ಉಪನಿಷತ್ತು ಲಿಂಗಗಳು. ಹಾಗಾಗಿ ಇಲ್ಲಿ
ಯಾವತ್ತೂ ಕೂಡ ಒಂದೊಂದು ವಿಚಾರವನ್ನು ಮಾಡ್ತಾ ಹೋದರೆ ಹೀಗೆ ನಾವು ಷಡ್ಲಿಂಗ ಪೂರ್ವಕವಾಗಿ ಅದ್ವೈತ ಪರವಾಗಿ ಅದರ ಸಾರ ಹೊರಗೆ ಬರ್ತದೆ. ಆವಾಗ ಏನಾಗ್ತದಂದ್ರೆ ಸಾಧಕರಿಗೆ ಅನುಭವ ಬರ್ತದೆ, ಇಲ್ಲಂದ್ರೆ ಬರೋದಿಲ್ಲ. ಅಂದ್ರೆ ಕಾರಣ ಇಲ್ಲಿ ಸೃಷ್ಟಿಯು ಅಧಿಷ್ಠಾನವಾದದ್ದೆಂದು ವಸ್ತು ನಿರೂಪಿಸಲ್ಪಡುತ್ತದೆ. ಇದೇ ಉಪಕ್ರಮ, ಉಪಸಂಹಾರ. ಅದೇ ನೀನೆಂದು ಪುನಃ ಪುನಃ ಹೇಳುವುದೇ ಅಭ್ಯಾಸ. ಅದು ಪ್ರತ್ಯಕ್ಷಾದಿ ವಿಷಯವಲ್ಲೆಂದು ಹೇಳುವುದೇ ಅಪೂರ್ವತ. ಹೀಗೆ ತಿಳಿಯೋಣದಿಂದ ಜೀವನ್ಮುಕ್ತಿ, ವಿದೇಹ ಮುಕ್ತಿಗಳೇ ಅದಕ್ಕೆ ಫಲ. ದ್ವೈತವ ಮಿಥ್ಯೆ ಅಂತ ನಿಂದನೆಯನ್ನು, ಅದ್ವೈತ ಸತ್ಯವೊಂದು ಸ್ತುತಿಯನ್ನು ಮಾಡುವುದೇ ಅರ್ಥವಾದ. ವಾದ ಅಂದ್ರೆ ಜಗಳ ಅಲ್ಲಿ. ಅದ್ವೈತ ಏನದ ಅದು ಸತ್ಯ, ದ್ವೈತ ಮಿಥ್ಯ ಅಂತ ವಿಚಾರ ಮಾಡದೆ ಅರ್ಥವಾದ. ಅಲ್ಲದೆ ಇದೊಂದು ಬ್ರಹ್ಮವೇ ಜಗತ್ತಿಗೆ ಕಾರಣವಾಗಿದೆ ಎಂದು ಹೇಳುವುದೇ ಉಪಪತ್ತಿ. ಹೀಗೆ 6 ಲಿಂಗಗಳಿಂದ ಕೂಡಿರುವುದೇ ಅದ್ವೈತದ ತಾತ್ಪರ್ಯ. ಈ ಷಡ್ಲಿಂಗ ಪೂರ್ವಕವಾಗಿ ಇರಲಾರಂಥ ಎಷ್ಟೋ ಗ್ರಂಥಗಳು ಉಂಟು, ಆದರೆ ಅದು ಅದ್ವೈತದ ತಾತ್ಪರ್ಯ ಆಗೋದಿಲ್ಲ, ಅನುಭವಕ್ಕೆ ಬರಂಗಿಲ್ಲ, ಅರ್ಥವಾಗ್ಬೋದು. ಹಾಗೆ ಇಲ್ಲಿ ವೇದಾಂತ ವಾಕ್ಯಗಳು ಸೃಷ್ಟಿ ಪ್ರಳಯಾದಿಗಳ ಮೇಲಿಂದ ಅಧಿಷ್ಠಾನ ಬ್ರಹ್ಮವನ್ನು ತೋರಿಸುತ್ತವೆಂದು ಹೇಳಿದ ಮೇಲೆ ದ್ವೈತ ಸಾಧನದಿಂದಲೇ ಅದ್ವೈತ ನಿರೂಪಿಸಲ್ಪಟ್ಟಿತು. ಹೀಗಾದ ಮೇಲೆ ದ್ವೈತವು ಮಿಥ್ಯೆ ಹೇಗೆ? ದ್ವೈತವು ಮಿಥ್ಯೆಯಾದ ಸಾಧನದಿಂದ ಪ್ರಾಪ್ತವಾದ ಅದ್ವೈತವು ಮಿಥ್ಯವಾಗಬಹುದು ಅಂತ ಇಲ್ಲಿ ಶಂಕೆಯನ್ನು ಮಾಡ್ತಾರೆ. ಅದಕ್ಕೆ ಉತ್ತರ ಕೊಟ್ಟಾರ. ಎಲ್ಲ ಸ್ವಪ್ನಗಳು ಮಿಥ್ಯೆ ಆದರೂ ಕೂಡ ಯಾವ ರತಿಸುಖದ ಸ್ವಪ್ನ ಅಲ್ಲಿ ಮಿಥ್ಯೆ ಆದರೂ ಕೂಡ ಅದರ ಫಲ ಸತ್ಯ ಅನ್ನೋದು. ಹಾಗೆ ಅಂತ ಮುಂದೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ಸಮಾಧಾನಕ್ಕಾಗಿ ಮಹಾತ್ಮರು ಅನಂತ ವಾಕ್ಯಗಳನ್ನು ಹೇಳಿ ಒಟ್ಟಿನಲ್ಲಿ ಇದನ್ನು ಯಾಕೆ ಹೇಳಕತ್ತಾರ ಅಂದರೆ, ಯಾವುದೇ ಒಂದು ವಸ್ತುವನ್ನು ನಾವು ಸ್ವೀಕಾರ ಮಾಡಬೇಕಾದ್ರೆ ಆ ವಸ್ತುವಿನಲ್ಲಿ ಇರುವಂಥ ಗುಣವನ್ನು, ಆ ವಸ್ತುವಿನ ಬೆಲೆಯನ್ನು, ಆ ವಸ್ತುವಿನ ಬಾಳಿಕೆಯನ್ನು ಪರೀಕ್ಷೆ ಮಾಡಿ ಅದನ್ನು ಸ್ವೀಕಾರ ಮಾಡ್ತೇವೆ. ಆ ಬಟ್ಟೆ ತಗೋಬೇಕಾದ್ರೆ ಇದು ಬಟ್ಟೆ ಹೇಗಿದೆ, ಬಾಳಿಕೆ ಹೆಂಗೆ ಬರ್ತದೆ, ಅದರ ಬೆಲೆ ಹೇಗಿದೆ, ಅದರ ಗುಣಮಟ್ಟ ಹೇಗಿದೆ ಅಂತ ಪ್ರತಿಯೊಂದು ವಸ್ತುವನ್ನು ವಿಚಾರ ಮಾಡಿ ಸ್ವೀಕಾರ ಮಾಡ್ತೇವೆ. ಅದರಂತೆ ಇಲ್ಲಿ ಗ್ರಂಥಕರ್ತರು ಈ ಗ್ರಂಥವನ್ನು ಮುಮುಕ್ಷುಗಳು ಯಾಕೆ ಸ್ವೀಕಾರ ಮಾಡಬೇಕು ಅಂದರೆ, ಅದರ ವಿಚಾರವನ್ನು ಹೇಳಿದಾಗ ಈ ಗ್ರಂಥದಲ್ಲಿ ಇಷ್ಟೇ ಇಂಥ ಗುಣಮಟ್ಟದ ಮತ್ತು ಎಲ್ಲದಕ್ಕಿಂತ ಇದರ ಬೆಲೆ ಸ್ವಲ್ಪ ಕಡಿಮೆ ಅದ, ಇದು ಬಹಳ ಉತ್ತಮವಾದದ್ದು ಅಂದಾಗ ಎಲ್ಲವನ್ನು ಬಿಟ್ಟು ಅದನ್ನು ತಗೊಳ್ತೀವಿ. ಅದೇ ಪ್ರಕಾರವಾಗಿ ಇಲ್ಲಿ ಕೂಡ ಗ್ರಂಥರು ಶೋಕ ಅರ್ಥೇನ ಪ್ರವಕ್ಷ್ಯಾಮಿ ಯುಕ್ತಂ ಗ್ರಂಥಕೋಟಿಭಿ ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮ ಇವ ನಾಪರಹ ಅಂತ ಆಚಾರ್ಯ ಶಂಕರರ ಮಾತಿನಂತೆ ಅನೇಕ ಕೋಟ್ಯಾವಧಿ ವೇದಾಂತ ಗ್ರಂಥಗಳು ಬ್ರಹ್ಮ ಸತ್ಯ ಜಗನ್ಮಿತ್ಯ
ಜೀವನೇ ಬ್ರಹ್ಮನು ಎಂದು ಅದ್ವೈತ ತಾತ್ಪರ್ಯವನ್ನು ಹೇಳ್ತಾವೆ. ಇದರ ಗ್ರಂಥ ತಾತ್ಪರ್ಯವನ್ನು ಗ್ರಂಥಕಾರರು ಹೇಳುತ್ತವೆಂದು ಪ್ರತಿಜ್ಞೆ ಮಾಡಿರುವುದು ಯೋಗ್ಯವಾಗಿದೆ. ಇಲ್ಲಿ ಪ್ರತಿಜ್ಞೆ ಮಾಡಿ ಹೇಳಿದ್ದು ಸತ್ಯ ಆದಂತ. ಹೀಗೆ ಅನಂತ ವಿಚಾರಗಳನ್ನು ಹೇಳ್ತಾ ಮುಂದೆ ಏನು ಹೇಳ್ತಾರಂದ್ರೆ, ಈ ಗ್ರಂಥದಲ್ಲಿ ಸಾರಭೂತ ಅದ್ವೈತವನ್ನು ಹೇಳ್ತೀವಂತ ಪ್ರತಿಜ್ಞೆ ಮಾಡ್ಯಾರ. ಇಲ್ಲಿ ಅದ್ವೈತದ ಸಾರವನ್ನು ಹೇಳ್ತೀವಿ ವಿನಃ ದ್ವೈತದ ಸಾರ ಅಲ್ಲ ಅಂದರು. ಹೆಂಗ್ ಹೇಳ್ತೀವಿ ಅಂದರೆ, ಅವನು ಗ್ಯಾರಂಟಿ ವಾರಂಟಿ ಅಂತ ಕೊಟ್ಟು ನಮಗೆ ಕಾರ್ಡ್ ಕೊಡ್ತಾರೆ ಅಂಗಡಿಯ ಸಾಮಾನು ತಂದ್ರೆ. ಅದೆಲ್ಲ ನಮಗೆ ಪ್ರತಿಜ್ಞೆ. ಅವರು ಗ್ಯಾರಂಟಿ ಅಂದ್ರೆ ಪ್ರತಿಜ್ಞೆ ಅಂತ. ಅದೇ ಪ್ರಕಾರವಾಗಿ ಈ ಪದ್ಯದಲ್ಲಿ ಯಾವ ನಿಜಗುಣರು ಪ್ರಮಾಣ ಕೊಟ್ಟು ಪ್ರತಿಜ್ಞೆ ಮಾಡ್ತಾರೆ. ಕಾರ್ಡ್ ಕೊಟ್ಟು ಕಳಿಸಿದಂಗೆ, ಬರೀ ಬಾಯಿ ಮಾತಲ್ಲ. ಬಾಯಿ ಮಾತಲ್ಲಿ ಹೇಳಿದ್ರೆ ನಾಳೆ ಹೋದಾಗ ಇಲ್ಲ ನಮ್ಮ ಅಣ್ಣಗೆ ತಗೊಂಡಿಲ್ಲ ನೀವು ಅಂತ ಹೇಳ್ಬೋದು. ಆದರೆ ಒಂದು ಕಾರ್ಡ್ ಕೊಟ್ಟಿದ್ರೆ ಅದು ಹೇಳಕ್ಕೆ ಬರಂಗಿಲ್ಲ. ಹಾಗೆ ಇಲ್ಲಿ ಶ್ರುತಿಯನ್ನೇ ಸ್ಮರಿಸಿ ಪೇಳಿದ ಅತಿಶಯದ ಋಷಿವಾಕ್ಯ ಶ್ರುತಿಯನಿಸಿ ಲೋಕದಳು ಸೇವೆ ವೆಂಚಲ ಆ ಶ್ರುತಿಯೇ ಪ್ರಮಾಣ ಅಖಿಳರ್ಗೆ ಅಂತ ಇಲ್ಲಿ ಶ್ರುತಿಯನ್ನೇ ಸ್ಮರಿಸಿ ಅಂದರು. ಯಾವ ಅನಿಮಿತ್ತ ಬಂದು ದಯಾಳು ಸರ್ವಜ್ಞನಾದ ಈಶ್ವರನು ಪ್ರಾಣಿಗಳ ಕಲ್ಯಾಣಕ್ಕಾಗಿ ಪ್ರಯತ್ನವಿಲ್ಲದೆ ಶ್ವಾಸ ಉಚ್ಛ್ವಾಸಗಳಂತೆ ಅಗೋಚರವಾದ ಯಾವ ಅರ್ಥವನ್ನು ತಿಳಿಯುವಂಥ ವಾಕ್ಯವನ್ನು ನುಡಿದನ. ಆ ನುಡಿದ ವಾಕ್ಯಗಳೇ ಶ್ರುತಿ ಅಂದರು. ಶ್ರುತಿ ಅಂದರೆ ವೇದ ಅಂದರೆ ಆಮ್ನ ಅಂದ್ರೆ ಒಂದೇ. ಇವು ಯಾರು ಹೇಳ್ಯಾರ ಅಂದ್ರೆ ಅನಿಮಿತ್ತ ಬಂಧು ಅಂತ ಪರಮಾತ್ಮ ನುಡಿದಂಥವಲ್ಲ. ಅವುಗಳ ಅರ್ಥವು ಸಾಮಾನ್ಯ ಜನರಿಗೆ ತಿಳಿದು ಬಹಳ ಕಷ್ಟ. ವೇದವಾಕ್ಯ ನೇರವಾಗಿ ತಿಳಿದತ್ತಂದ್ರೆ ನಾವು ಯಾರು ಕೂಡ ಗುರುಮುಖದಿಂದ ಇದನ್ನು ಕೇಳುವ ಅವಶ್ಯಕತೆ ಇದ್ದಿಲ್ಲ. ಆ ಕಾರಣ ಅವುಗಳ ಅರ್ಥವು ಜೀವಿಗಳಿಗೆ ತಿಳಿಯದೇ ಹೋಗಲು ಆ ಶ್ರುತಿಯನ್ನೇ ಕೇಳಿದಂಥ ಬಲ್ಲವರು, ಅರ್ಥವನ್ನು ಮಾಡಿಕೊಂಡಂಥ ಕೆಲವರಾರಲ್ಲ ಜಗತ್ತಿನಲ್ಲಿ. ಅವ್ರಿಗೆ ಏನಂತ ಕರೆದರು ಅಂದರೆ ಋಷಿಗಳು ಅಂದರು. ಶ್ರುತಿ ವೇದವನ್ನು ನುಡಿದವನಿಗೆ ಈಶ್ವರ ಅಂತ ಕರೆದರು. ಅವನು ನುಡಿದ ವಾಕ್ಯಗಳನ್ನು ಅರ್ಥದ ಅನುಭವವನ್ನು ಮಾಡಿಕೊಂಡವರಿಗೆ ಋಷಿಗಳು ಅಂತ ಕರೆದರು. ಆ ವೇದ ವಾಕ್ಯವನ್ನು ಅನುಭವ ಮಾಡಿದ ಋಷಿಗಳು ಅವುಗಳನ್ನು ಅನುಭವಿಸಿ ಎಲ್ಲರಿಗೂ ತಿಳಿಲಿಕ್ಕೆ ಹೇಗೆ ತಿಳಿಸಬೇಕು ಅನ್ನುವಂಥ ವಿಚಾರವನ್ನು ಮಾಡಿ ಆ ಋಷಿಗಳು ತಮ್ಮದೇ ಆದ ಅನುಭವವನ್ನು ಸಿದ್ಧ ಮಾಡಿ ಅವುಗಳಿಗೆ ಒಂದು ತಿಳಿಯುವಂಥ ಒಂದು ಆಕಾರ ರೂಪ ಎಲ್ಲವನ್ನು ಕೊಟ್ಟರು. ಕೊಟ್ಟು ಸಾಮಾನ್ಯ ಜೀವಿಗಳಿಗೆ ಅರ್ಥವಾಗುವಂತೆ ಏನು ಹೇಳಿದ ವಾಕ್ಯಗಳೇನವ ಇವೇ ಋಷಿ ವಾಕ್ಯ. ಶ್ರುತಿ ವಾಕ್ಯಕ್ಕೂ ಋಷಿ ವಾಕ್ಯಕ್ಕೂ ಏನು ವ್ಯತ್ಯಾಸ ಅದೇನು? ಶ್ರುತಿ ವಾಕ್ಯಕ್ಕಿಂತ ಋಷಿ ವಾಕ್ಯಗಳೇ ಶ್ರೇಷ್ಠ. ಯಾಕಂದರೆ ಅವು ಇವತ್ತ ತಮ್ಮ ಅನುಭವವನ್ನು ತಿಳಿಯುವಂತೆ ಎಲ್ಲರಿಗೆ ತಿಳಿಸಿ ಹೇಳದಿದ್ದರೆ ಜಗತ್ತಿನಲ್ಲಿ ಉಳಿತಿದ್ದಿಲ್ಲ. ಅವರು ಹೇಳಿದಂಥ ವಾಕ್ಯಗಳೇ ಗ್ರಂಥದಲ್ಲಿ ಬಂದು ನೋಡ್ರಿ.
ನೇರವಾಗಿ ಶ್ರುತಿವಾಕ್ಯ ಗ್ರಂಥದಲ್ಲಿ ಬಂದಿಲ್ಲ. ಅದನ್ನ ಹೆಂಗೆ ಹಿಡಿತಾರೆ? ಹಿಡಿಯಕ್ಕೆ ಬರಂಗಿಲ್ಲ ಅದು. ಅವಕ್ಕೆ ಮಂತ್ರ ಅಂತ ಕರೆದಾರ. ಶ್ರುತಿವಾಕ್ಯಕ್ಕೆ ಮಂತ್ರ, ಋಷಿವಾಕ್ಯಕ್ಕೆ ಶ್ಲೋಕ. ಶ್ಲೋಕ ಅಂತ ಇಲ್ಲಿ ಅವೆಲ್ಲ ಋಷಿವಾಕ್ಯಗಳೇ. ಮಂತ್ರ ಅಂತಿದ್ದು ಮಾತ್ರ ಅವು ಶ್ರುತಿವಾಕ್ಯ. ಹೀಗೆ ಆ ಶ್ರುತಿ ಅರ್ಥವನ್ನು ಬಲ್ಲಂತ ಋಷಿಗಳು ಕೇಳಿದವರಲ್ಲ. ಶ್ರುತಿವಾಕ್ಯ ಕೇಳಿದವರು ವೇದವಾಕ್ಯ ಕೇಳಿದರಷ್ಟೆಲ್ಲ, ಕೇಳಿದ ಮೇಲೆ ಅದರ ಅರ್ಥವನ್ನು ಬಲ್ಲಂತ ಋಷಿಗಳು. ಅರ್ಥ ಅಂದರೆ ಅನುಭವ ಮಾಡಿ ಋಷಿಗಳು ಏನು ಮಾಡಿದ್ರು, ಆ ಶ್ರುತಿಗಳ ಅರ್ಥವನ್ನೇ, ಶ್ರುತಿ ಅರ್ಥವನ್ನೇ ತಮ್ಮ ಸ್ವಪದದ ವರ್ಣನೆಗೆಂದ ಅವಾಗ ಏನು ಮಾಡಿದ್ರು, ವರ್ಣನೆ ಅಂದರು. ಅದಕ್ಕೆ ವ್ಯಾಕರಣ, ಛಂದಸ್ಸು, ಕಲ್ಪ, ಸಮಾಸ, ಸಂಧಿ ಇನ್ನೂ ಅನೇಕ ರೀತಿಯಿಂದ ಅವುಗಳನ್ನು ಶ್ಲೋಕ ರೂಪವಾಗಿ ರಚನೆ ಮಾಡಿದ್ರು. ನೋಡ್ರಿ, ಇಲ್ಲೇ ಹೇಳಿಬಿಟ್ರು ಅವರು. ಶ್ಲೋಕ ರೂಪವಾಗಿ, ಮಂತ್ರ ರೂಪವಾಗಿ ಅಲ್ಲ. ಆ ಶ್ಲೋಕಗಳೇ ಜಗತ್ತಿನಲ್ಲಿ ನಾವು ಕೇಳೋದಕ್ಕೆ ಸ್ಮೃತಿ ಎಂದು ಕೇಳ್ತಲ್ಲ. ಹೀಗೆ ಜಗತ್ತಿನಲ್ಲಿ ಪ್ರಸಿದ್ಧವಾಗಿರುವವು, ಜಗತ್ತಿನಲ್ಲಿ ಪ್ರಸಿದ್ಧವ. ಅದಕ್ಕೆ ಆಸ್ತಿಕ ಮಹಾಶಯರೇ ಎಲ್ಲರೂ ಶ್ರುತಿ ಸ್ಮೃತಿ ಪ್ರಮಾಣಗಳಿಂದಲೇ ಯಾವುದಾದರೂ ಒಂದು ಅರ್ಥವನ್ನು ನಿಶ್ಚಯ ಮಾಡಕ್ಕೆ ಬರ್ತದೆ. ಶ್ರುತಿಗೆ ಬಾಹ್ಯವಾದ ಅರ್ಥವನ್ನು ಯಾರು ಒಪ್ಪುವುದಿಲ್ಲ. ಶ್ರುತಿಗೆ ಬಾಹ್ಯ ಅಂದರೆ ಬೇರೆ ಅರ್ಥವನ್ನು ಮಾಡಿದ್ರೆ ಯಾರು ಒಪ್ಪುವುದಿಲ್ಲ, ಅನುಭವಕ್ಕೂ ಬರೋದಿಲ್ಲ. ಆದ್ದರಿಂದ ಅಂಥ ಶ್ರುತಿ ಸ್ಮೃತಿ ಪ್ರಮಾಣಗಳ ಮೂಲಕವೇ ನಾನು ಈ ಗ್ರಂಥವನ್ನು ಪ್ರತಿಪಾದಿಸುವ ಅದ್ವೈತ ಗ್ರಂಥವಾಗಿದೆ. ಇದರಲ್ಲಿ ಎಂಥ ಬಲ್ಲವಂತರೂ ಕೂಡ ನಿರ್ವಿವಾದ ಅಂದರೆ ವಾದವನ್ನು ಮಾಡಲಿಕ್ಕೆ ಆಸ್ಪದವಿಲ್ಲ. ಅದಕ್ಕೆ ಸರ್ವಜ್ಞ ಹೇಳಿದ, ವೇದವ ಹಿರಿದೆಂದು ವಾದವ ಮಾಡುವರೇಕೆ, ಅನುಭವಿಯ ಮಾತೆ ವೇದ ಸರ್ವಜ್ಞ ಅಂತ ಅವರು ಹೇಳಿಬಿಟ್ರು ಅವರು. ಹಾಗಾಗಿ ಇಲ್ಲಿ ಶ್ರುತಿಯನ್ನೇ ಸ್ಮರಿಸಿ ಪೇಯದ ಅತಿಶಯದ ಋಷಿವಾಕ್ಯ ಸ್ಮೃತಿಯನಿಸಿ ಲೋಕದೋಡು ಸೇವೆವೆನಿಸಲ ಶ್ರುತಿಯೇ ಪ್ರಮಾಣ ಅಖಿಳರ್ಗೆ. ಅದಕ್ಕಾಗಿ ಈ ಗ್ರಂಥ ಶ್ರುತಿ ಪ್ರಮಾಣ ಅಂತ ತಿಳಿಬೇಕು. ಶ್ರುತಿಯೇ ಪ್ರಮಾಣ. ಹಾಗಾಗಿ ಅನ್ಯ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ತಿಳಿಲಿಕ್ಕೆ ಬರೋದಿಲ್ಲ. ಇದನ್ನು ನೆನಪಿಟ್ಕೋಬೇಕು. ಪ್ರತ್ಯಕ್ಷಾದಿ ಶಬ್ದ ಪ್ರಾಣ ಪ್ರತ್ಯೇಕ ಅನುಪಲಬ್ಧಿ ಅನುಮಾನ ಪ್ರಮಾಣ ಅಂತಾವಲ್ಲ, ಈ 6 ಪ್ರಮಾಣದಿಂದ ತಿಳಿಲಿಕ್ಕೆ ಬರೋಂಗಿಲ್ಲ. ನಾವೇನಿದ್ರು ಶ್ರುತಿಯ ಪ್ರಮಾಣದಿಂದಲೇ ತಿಳಿಬೇಕು. ಅದಕ್ಕಾಗಿ ಕೆಲವು ಜನ ಶ್ರುತಿ ಪ್ರಮಾಣವನ್ನು ಸ್ವೀಕರಿಸದೆ ಬೌದ್ಧ ಮತವಾದಿಗಳು, ಇನ್ನೂ ಅನಂತ ಮತವಾದಿಗಳು ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ ಹೀಗೆ ಒಂದೊಂದು ಪ್ರಮಾಣದಿಂದ ಅವರು ತಿಳಿಲಿಕ್ಕೆ ಪ್ರಯತ್ನ ಮಾಡ್ಯಾರ. ಆದರೆ ಅದು ತಿಳಿದಿಲ್ಲ ಅಂತ ಅರ್ಥ. ಯಾಕಂದ್ರೆ ಈ ಪ್ರಮಾಣಗಳಿಂದ ತಿಳಿಸಕ್ಕೆ ಬರಂಗಿಲ್ಲ ಅದು. ಅದಕ್ಕಾಗಿ ಅಪ್ರಮಾಣ ನಮ್ಮ ಕೂಡಲ ಸಂಗಮ ದೇವ ಅಂದಂತೆ ಅನೇಕ ಜನರು ಅನೇಕ ರೀತಿ ಇದರೊಳು ವಿಚಾರವನ್ನು ಮಾಡ್ಯಾರ. ಆದರೆ ಶ್ರುತಿ ಪ್ರಮಾಣದಿಂದವೇ ಅದ್ವೈತ ಸ್ವರೂಪ ಗೋಚರವಾಗುತ್ತದೆ. ಶ್ರುತಿ ಪ್ರಮಾಣದಿಂದ ಜನ್ಯವಾದ ಜ್ಞಾನದಿಂದ ಅರಿಸಿಕೊಳ್ಳುತ್ತಿದೆಯೋ ಇಲ್ಲವೋ
ಅರಿಸಿಕೊಳ್ಳುತ್ತದೆ ಎಂದು ಹೇಳಿದರೆ ಘಟದಂತೆ ಜಡತ್ವ ಅನಾತ್ಮ ಬರುವುದು, ಇಲ್ಲವೆಂದು ಹೇಳಿದರೆ ಶ್ರುತಿ ಪ್ರಮಾಣವು ವ್ಯರ್ಥವಾಗುವುದು. ಹೀಗೆ ಅನೇಕ ಶಂಕಗಳುಂಟು ಈ ಗ್ರಂಥದಲ್ಲಿ. ಅದಕ್ಕೆ ಸಮಾಧಾನ ಹೇಳ್ತಾರೆ ಅವರು. ಅದ್ವೈತವು ಪಾರಮಾರ್ಥಿಕವಾದ್ದರಿಂದ ಅಸತ್ತು ವಂದ್ಯಾಪುತ್ರನಂತೆ ಅಲ್ಲ. ಇದು ಸಾಮಾನ್ಯ ಚೈತನ್ಯ ಸ್ವರೂಪದಿಂದ ಅಜ್ಞಾನಕ್ಕೆ ವಿಷಯವಾಗಿದೆ. ಆದರೂ ಹಾನಿ ಇಲ್ಲ. ವಿಶೇಷ ಚೈತನ್ಯದಿಂದ ವಿರೋಧಿಯಾಗಿದೆ. ಶ್ರುತಿಜನ್ಯ ಜ್ಞಾನದಿಂದ ಅದ್ವೈತ ಸ್ವರೂಪವು ವಿಷಯವಾಗಿದೆ. ಹೀಗೆ ಸಮಾಧಾನ ಹೇಳ್ತಾ ಆ ಶ್ರುತಿಯ ಪ್ರಮಾಣದ ವಿಚಾರವನ್ನು ನೀವು ಎಲ್ಲಿ ಹೋಗಿ ಮಾಡು ಅಂದ್ರೆ ಮತ್ತೆ ಹೇಳ್ತಾರೆ ಅವರು. ಅದರೊಳು ಉತ್ತರ ಭಾಗೆ ಅದೇ ತಾನು ಉಪನಿಷತ್ತು, ಅದರಿಂದ ಮುಕ್ತಿ ಹೌದು. ವಿದ್ಯಾತತ್ವ ಅದರೊಳು ಇಹುದಾದ ಕಥದಿಂದ ಅಂದರು. ಅದರೊಳು ಅಂದ್ರೇನು? ಆ ಶ್ರುತಿ ಆ ವೇದದಲ್ಲಿ ಪೂರ್ವ ಭಾಗ, ಮಧ್ಯಭಾಗ, ಉತ್ತರ ಭಾಗ ಅಂತ ಮೂರುಂಟಲ್ಲ. ಕರ್ಮಕಾಂಡ, ಉಪಾಸನಕಾಂಡ, ಭಕ್ತಿ ಜ್ಞಾನಕಾಂಡ. ಆ ಉತ್ತರ ಭಾಗ ಅಂದ್ರೆ ಶಿರೋಭಾಗದಲ್ಲಿ ಇರುವುದೇ ಜ್ಞಾನಕಾಂಡ. ಅದಕ್ಕೆ ಏನಂದ್ರು? ಆ ಜ್ಞಾನದ ಭಾಗಕ್ಕೆ ಉಪನಿಷತ್ತು ಅಂದ್ರು. ಅದು ಜ್ಞಾನಪರವಾಗಿ ಇರುವಂತ ಉಪನಿಷತ್ತು. ಹೀಗೆ ಆ ಉಪನಿಷತ್ತಿನಲ್ಲಿ ಏನಾದಂದ್ರೆ ವಿದ್ಯಾತತ್ವ ಆದ್ರು. ವಿದ್ಯಾತತ್ವ ಅಂದ್ರೇನು? ಜ್ಞಾನ ಅಂತ. ಎಂಥ ಜ್ಞಾನದ? ಕತ್ತಲನ್ನು ಕಳೆಯುವ ಶಕ್ತಿ ಸೂರ್ಯನ ಪ್ರಕಾಶದಲ್ಲಿದ್ದಂತೆ ಅವಿದ್ಯಾತತ್ವವನ್ನು ನಾಶ ಮಾಡುವಂಥ ಶಕ್ತಿ ವಿದ್ಯಾತತ್ವದಲ್ಲಿ ಇದೆ ಅಂತ ಅರ್ಥ. ಹಾಗಾಗಿ ಆ ಕಾರಣದಿಂದ ಆ ಉಪನಿಷತ್ತುಗಳಿಂದಲೇ ಮೋಕ್ಷ ಆಗುವುದು. ನಾನು ಯಾಕೆ ಅದನ್ನು ನಿಮಗೆ ಹೇಳಬೇಕಾಗಿತ್ತು ಅಂದರೆ, ಇವೆಲ್ಲವನ್ನೇ ಬಿಟ್ಟು ಉತ್ತರ ಭಾಗವನ್ನು ಯಾಕೆ ಆಯ್ಕೆ ಮಾಡಿವೆಂದರೆ ಅದರಿಂದ ಮೋಕ್ಷ ಹೋದು. ನಿನಗೆ ಮೋಕ್ಷ ಬೇಕಾಗಿದೆ ನಮಗಂದ್ರೆ ಮೋಕ್ಷ ಯಾವುದರಿಂದ ಆಗ್ತದ ಅದನ್ನೇ ಹೇಳಬೇಕು, ಮತ್ತೆ ಆಗಲಾರ್ದನ್ನು ಹೇಳಬೇಕು. ನಿಮಗೆ ಎಲ್ಲಿ ಭಾಳ ಬಿಚ್ಚ ಹೇಳ್ತಾರೆ ನಿಜಗೊಂಡ್ರು. ಮೋಕ್ಷ ಬೇಕು ಅಂತಂದ್ರೆ ಮೋಕ್ಷ ಯಾವುದರಿಂದ ಆಗ್ತದ ಅದನ್ನು ಹೇಳಬೇಕು, ಮೋಕ್ಷ ಆಗ್ಲಾರ್ದನ್ನು ಹೇಳಬೇಕು, ಮೋಕ್ಷ ಆಗದನ್ನು ಹೇಳಬೇಕು. ಅದು ಎದರಿಂದ ಆಗ್ತದ? ಜ್ಞಾನದೇವತೋ ಕೈವಲ್ಯ. ಜ್ಞಾನದಿಂದನೇ ಮೋಕ್ಷ ಆಗ್ತದ. ಆ ಕಾರಣ ಆ ವೇದಗಳಲ್ಲಿ ಇರುವಂತ ಜ್ಞಾನಕಾಂಡವನ್ನೇ ನಾನು ನಿಮಗೆ ಹೇಳುತ್ತೇನೆ. ಅದರಿಂದ ಮೋಕ್ಷ ಆಗುವುದು. ಕಾರಣ ಕರ್ಮ ಉಪಾಸನೆಗಳಿಂದ ಹೇಳಬಹುದಲ್ಲಿ ಪರಮಾತ್ಮನೇ ಹೇಳನಲ್ಲ ಕರ್ಮ ಉಪಾಸನೆ ವೇದದಲ್ಲಿ. ಅದನ್ನ ಯಾಕೆ ಹೇಳಬಾರ್ದು ಅಂದ್ರೆ, ಕರ್ಮ ಉಪಾಸನೆಗಳಿಂದ ಮೋಕ್ಷ ಸಂಭವಿಸುವುದಿಲ್ಲ. ಕತ್ತಲಿಂದ ಕತ್ತಲು ಹೋಗೋದಿಲ್ಲ, ಬೆಳಕಿನಿಂದಲೇ ಕತ್ತಲು ಹೋಗ್ತದೆ. ಹಾಗಾಗಿ ಬ್ರಹ್ಮಜ್ಞಾನದಿಂದಲೇ ಬ್ರಹ್ಮಜ್ಞಾನ ಹೋಗ್ತದೆ. ವಿದ್ಯಾತತ್ವದಿಂದ ಅವಿದ್ಯಾತತ್ವ ನಾಶ ಆದಂಗ, ಬೆಳಕಿನಿಂದ ಕತ್ತಲು ಹೋದಂಗ ಬ್ರಹ್ಮಜ್ಞಾನದಿಂದಲೇ ಅಜ್ಞಾನ ನಾಶ ಆಗ್ತದ, ಬ್ರಹ್ಮಜ್ಞಾನ ಹೋಗ್ತದೆ. ಆ ಕಾರಣದಿಂದ ಇಲ್ಲಿ ನಾವು ಜ್ಞಾನಕಾಂಡವನ್ನೇ ಹೇಳ್ತೀವಿ ಅಂದ್ರು ಇದರಲ್ಲಿ. ಯಾಕಂದ್ರೆ ಸ್ವಾಭಾವಿಕವಾಗಿ ಸರ್ವ ಜೀವಿಗಳು ದುಃಖದ ನಿವೃತ್ತಿಯಲ್ಲಿಯೂ ಸುಖದ ಪ್ರಾಪ್ತಿಯಲ್ಲಿಯೂ ಪ್ರವೃತ್ತರಾಗಿವೆ. ನಾವು ನಮಗೇನು ಬೇಕಾಗದು ಈಗ ಅಂದರೆ ಅನ್ನದ ಕೊರತೆ ಇಲ್ಲ, ನೀರಿನ ಕೊರತೆ ಇಲ್ಲ, ಬಟ್ಟೆ ಇಲ್ಲ,
ಯಾವುದೂ ಕೊರತೆ ಇಲ್ಲ. ಆದರೆ ನಮಗೆ ಆನಂದದ ಕೊರತೆ ಆಗ್ಯದ. ಆನಂದದ ಕೊರತೆ ಆಗ್ಯದಂದ್ರೆ ನಮಗೆ ದುಃಖ ಆದಂತ ಅರ್ಥ ಆಯ್ತು. ಆ ದುಃಖದ ನಿವೃತ್ತಿಗೆ ಸುಖದ ಪ್ರಾಪ್ತಿಗಾಗಿ ಪ್ರವೃತ್ತಾಗಿವಿ. ಆ ದುಃಖವು ಎದರಿಂದ ಬಂದದ ಮೊದಲು ವಿಚಾರ ಮಾಡಬೇಕಲ್ಲ. ನಮಗೆ ವೈದ್ಯರಲ್ಲಿ ಹೋದಾಗ ಮೊದಲು ಪರೀಕ್ಷೆ ಮಾಡ್ತಾರೆ. ರೋಗ ಬಂದದಂತ ನಮ್ಮಲ್ಲಿ ಬಂದ್ರಂತೆ ಅವ್ರಿಗೆಲ್ಲರಿಗೂ ಗೊತ್ತು. ಹಾಸ್ಪಿಟ್ಲ್ ಮುಂದೆ ಕುಂದು ಜನ ನೋಡಿದ್ರೆ ಇವ್ರು ಯಾಕೆ ಬಂದ್ರೆ ರೋಗ ಬಂದರಂತ ಗೊತ್ತು. ಮತ್ತೆ ಹಂಗೆ ಹೋದವರಿಗೆಲ್ಲ ಚೀಟಿ ಔಷಧ ಬರೋದು ಹೋಗ್ರಂತ ಕಳಿಸೋದಾಗಿತ್ತಲ್ಲ. ಆ ರೋಗ ಎದರಿಂದ ಬಂದಂತ ಕಂಡುಹಿಡಿಯೋದು ಮೊದಲು. ರೋಗ ಯಾವುದರಿಂದ ರೋಗಕ್ಕೆ ಕಾರಣ ಏನಂತ ಅದನ್ನು ಕಂಡು ಹಿಡಿದ ಔಷಧ ಕೊಡ್ತಾರಿಲ್ಲ. ಅದರಂತೆ ಇಲ್ಲಿ ಮಹಾತ್ಮರು ವಿಚಾರ ಮಾಡಿದ ಋಷಿಗಳು ವೇದಗಳು ಈ ದುಃಖ ಎದರಿಂದ ಬಂದದಪ್ಪ ನಿನಗ, ದೇಹದ ಮೂಲಕವೇ ಬರುತ್ತದೆ. ಈ ಮರಣ ದುಃಖ ಯಾಕೆ ಬಂತು ನಿನಗಂದ್ರೆ ಜನನ ಆದದಕ್ಕೆ ಮರಣ ಬಂದದ. ರೋಗ ಹೆಂಗೆ ಕಂಡಿಡ್ಬೇಕಂದ್ರೆ ಋಷಿಗಳು ಹೆಂಗೆ ಕಂಡಿದ್ರೆ ನಮಗೆ ಮರಣ ದುಃಖ ಅದಲ್ಲ. ಈ ಮರಣ ದುಃಖಕ್ಕೆ ಕಾರಣ ಏನು? ದೇಹವೇ ಕಾರಣ. ದೇಹ ಹುಟ್ಟದೇ ಇದ್ರೆ ಇದಕ್ಕೆ ಸಾವೇ ಇಲ್ಲ. ಸಾವಿಲ್ಲ ಅಂದ್ರೆ ನಮಗೆ ದುಃಖನೇ ಇಲ್ಲ. ಅಂದಾಗ ದೇಹವು ಯಾಕೆ ಬಂತು ಅಂದ್ರೆ ಅದನ್ನು ಕಂಡುಹಿಡಿದು. ದುಃಖಕ್ಕೆ ದೇಹ ಕಾರಣ ಅಲ್ಲ. ರೋಗ ಬಂದ ರೋಗಕ್ಕೆ ಕಾರಣ ಕಂಡುಹಿಡಬೇಕಲ್ಲ. ಇಲ್ಲಿ ಭವರೋಗ ವೈದ್ಯ ಕಂಡಿಡಿದ ಈ ದೇಹ ಹುಟ್ಟಿ ಬರಲಿಕ್ಕೆ ಕಾರಣನಪ್ಪ. ಆವಾಗ ಅವ್ರು ಅನ್ಕೊಂಡ್ರು ಪೂರ್ವ ಈ ದೇಹ ಹುಟ್ಟಿ ಬರೋದಕ್ಕಿಂತ ಮುಂಚೆ ಹಿಂದಿನ ಜನ್ಮದಲ್ಲಿ ಮಾಡಿದ ಧರ್ಮ ಅಧರ್ಮಗಳೇ ಕಾರಣ. ಧರ್ಮ ಅಂದ್ರೆ ಪುಣ್ಯ, ಅಧರ್ಮ ಅಂದ್ರೆ ಪಾಪ. ಪಾಪ ಪುಣ್ಯಗಳ ಮೂಲಕವೇ ಬರುತ್ತದೆ. ಆ ಒಂದು ಕರ್ಮಗಳಲ್ಲಿ ವಿಹಿತ ನಿಷಿದ್ಧ ಕರ್ಮಗಳಿಂದ ಪ್ರಾಪ್ತಿಯಾಗಿವೆ. ವಿಹಿತ ಕರ್ಮ, ನಿಷಿದ್ಧ ಕರ್ಮ. ವೇದದಲ್ಲಿ ಯಾವುದು ಮಾಡಂತ ಹೇಳಿದ ಅದು ವಿಹಿತ, ಯಾವುದು ಮಾಡಬೇಡ ಅಂತ ಹೇಳಿದ ಅದು ನಿಷಿದ್ಧ ಕರ್ಮ. ಆ ವಿಹಿತ ನಿಷಿದ್ಧ ಕರ್ಮಗಳು ನಮಗೇನಾದವು ಅಂದ್ರೆ ರಾಗದ್ವೇಷಾದಿಗಳಿಗೆ ಕಾರಣ ಆಗ್ಯಾವ. ಬೇಕಾದದ್ದು ಮಾಡಿದ್ರೆ ಅದರ ಮೇಲೆ ರಾಗ ಆಯಿತು, ಬೇಡವಾದದ್ದು ಮಾಡಿದ್ರೆ ದ್ವೇಷ ಆಯಿತು. ಆ ರಾಗದ್ವೇಷಗಳೇ ಮುಂದ ವಿಷದ ಹಲ್ಲಾಗ್ಯಾವ. ವಿಷದ ಹಲ್ಲ ಅಂತ ಅವ್ರು ಯಾರೋ ಮಹಾತ್ಮರು ಹೇಳ್ತಾರೆ, ದೇಹ ಒಂದೇ, ದೇಹ ಒಂದು, ಹೆಡೆ 5, ಹಲ್ಲುಗಳು 2. ಈ 2 ಹಲ್ಲುಗಳಿಂದ ಕಚ್ಚಿಸಿಕೊಂಡು ಸಾಯುವ ಹೆಣಗಳೇ ಕಂಡೆ ಅಂತ ಅವ್ರ ಮಹಾತ್ಮರು ಹೇಳ್ತಾರೆ. 5 ಎಡೆ ಸರ್ಪ ಅಂತೀವಲ್ಲ, ಆ ಸರ್ಪ ಯಾರು ನೋಡೋರು ಗೊತ್ತಿಲ್ಲ. ಇದರಲ್ಲಿ 5 ಎಡೆ ಅವ. ದೇಹ ಒಂದೇ ಆದಲ್ಲ. 5 ಹೆಡೆಗಳು ಯಾವುವು ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು. ಈ ಪಂಚ ಜ್ಞಾನೇಂದ್ರಿಯಗಳಿಗೆ ಹಲ್ಲಿ 1002. ಕಿವಿ ನಾಲಿಗೆ ಅದ, ಕಿವಿ ಅದ. ಅದು ಒಂದು ಬೇಕು ಅಂತದ, ಒಂದು ಬೇಡ ಅಂತ. ಅವೆರಡೇ ಅಲ್ಲ. ಮತ್ತೆ ಕಣ್ಣಿಗೆ ಆದ, ಇದು ಅದಕ್ಕೆ ರೂಪ ಅದ. ಒಂದು ನೋಡ್ಬೇಕನ್ನಿಸ್ತದ, ಅದು ನೋಡಬಾರ್ದು ಅನಿಸ್ತದ. ಬೇಕಾದದ್ದು ಬಯಸ್ತದ, ಬೇಡಾದದ್ದು ಬೇಡ ಅಂತದ. ಈ 2 ಹಲ್ಲುಗಳಿಂದ ಕಚ್ಚಿಸಿಕೊಂಡು ಸತ್ತ ಹೆಣಗಳೇ ಕಂಡೆ. ಅಷ್ಟಾಗಿವೆಲ್ಲ. ಅದಕ್ಕಾಗಿ ಈಗ ರಾಗದ್ವೇಷಾದಿಗಳು ಯಾಕೆ ಬಂದವು ಅಂದ್ರೆ ಇಷ್ಟ ಅನಿಷ್ಟ ಅಂತ ಮೊದಲೇ ಹೇಳಿನಲ್ಲ. ಬೇಕಂದದ್ದು ರಾಗ ಆಯಿತು, ಬೇಡ ಅನ್ನೋದು ಅನಿಷ್ಟ ಆಯಿತು.
ಈ ಇಷ್ಟ ಅನಿಷ್ಟ ಅಧ್ಯಾಸ ಮೂಲಕ ನಾವು ಬರ್ತಾವ. ಅಧ್ಯಾಸ ಈ ಭ್ರಾಂತಿ ಭ್ರಮೆ ಮೂಲಕ ಅಂತ. ಈ ಅಧ್ಯಾಸ ಭ್ರಾಂತಿ ಭ್ರಮೆ ಯಾವುದರಿಂದ ಬಂತು ಅಂದ್ರೆ ಅವಿಚಾರದಿಂದ ಬಂದ ನೋಡಮ್ಮ. ಇದು ಕಂಡೋದ್ರಿಂದ ಎಲ್ಲಿ ಬಂದ ರೋಗ ಅವಿಚಾರದಿಂದ ಸಿದ್ಧವಾಗಿ. ಮತ್ತು ಅವಿಚಾರದಲ್ಲಿ ಏನಾಯ್ತು ಅಂದ್ರೆ ಅದ್ವೈತದಲ್ಲಿ ದ್ವೈತಭಾವ ಬಂತು ನೋಡಿ. ವಿಚಾರಣೆ ಕೃತೋ ಬಂದ ವಿಚಾರಣೆ ಪರಮ ಔಷಧ. ನಮಗೆ ಯಾಕೆ ಬಂದದ ಈ ದ್ವೈತ ಅಂದರೆ ಅವಿಚಾರದಿಂದ. ಹೀಗೆ ದ್ವೈತ ನಿಮಿತ್ತ ಮೂಲಕವಾಗಿ ಬಂತು. ಎರಡಾಂಕ ಒಂದು ಬೇಕು ಒಂದು ಬೇಡ ಅಂತೀವಿ ನಾವು. ಒಂದೇ ಇತ್ತಂದ್ರೆ ಏನಿಲ್ಲ. ಸಂತೆಯಲ್ಲಿ ಹೋಗಿ ನಿಮ್ಗೆ ಗೊತ್ತಾಗ್ತದ, ಸಾಯಂಕಾಲ ಹೋದಾಗ ಕುಂಪಿ ಇಟ್ಟಿರ್ತಾರೆ. ಅವು ತೂಕದವಲ್ಲ, ಅವು ಕುಂಪೆ ಲೆಕ್ಕ. ಅವು 10 ರೂಪಾಯಿಗೊಂದು ಕುಂಪೆ ಹಿಂಗೆಲ್ಲ ಕೊಡ್ತಾರೆ. ಆ ಮೊದಲು ಕಿಲೋ ಗಟ್ಲೆ ತಗೋರೆಲ್ಲ ಬಿಟ್ಟು ಕುಂಪಿ ಲೆಕ್ಕಕ್ಕೆ ಬರ್ತಾರೆ ಅವ್ರು ಶಾಣ್ಯರವರು. ಆ ಕುಂಪೆಗೆ 10 ಕುಂಪಿದ್ದಾಗ ಹೋಗಲಿ ಮೊದಲು ಕುಂಪೆಗೆ ನೋಡ್ತಾನ ಅವನು, ಯಾವ್ದ್ರಿಗೆ ಹೆಚ್ಚಾವ ಯಾವ್ದ್ರ ಕಡಿಮೆ ಅವನು, ಅದ್ರಾಗ ಲೆಕ್ಕ. ಒಂದೇ ಕುಂಪಿತ್ತಂದ್ರೆ ಆ ತಗೊಂಡು ಬಂದ್ಬಿಡ್ತಾನೆ ಅವನು. ಅಂದ್ರೆ ಇಲ್ಲಿ ಇದು ತಗೊಳ್ಳಂತ ಯಾಕೆ ಬಂತು? ವಸ್ತು ಒಂದೇನೆ, ಆದರೆ ಅಲ್ಲಿ ಬಹಳ ಅವಲ್ಲ ದ್ವೈತ. ಅಲ್ಲಿ ಆರಿಸ್ತಾನ ಮನುಷ್ಯ. ಒಂದೇ ಇತ್ತಂದ್ರೆ ಸುಮ್ಮನೆ ತಗೊಂಡು ಮನೆಗೆ ಬಂದ್ಬಿಡ್ತಾನೆ. ಅದಕ್ಕೆ ನಮ್ಗೆ ಯಾಕೆ ಇದು ತಗೋಬೇಕೋ ಬೇಡೋ, ಇದು ಬೇಸದೋ ಬೇಡ ಅಂತ ಯಾಕಂದ್ರೆ ದ್ವೈತದಿಂದ ಬಂದದೆಲ್ಲ. ಹಾಗಾಗಿ ಇದು ಹೇಗೆ ಬಂತು ಅಂದ್ರೆ ಆ ದ್ವೈತವು ಶುದ್ಧಿ ರಚಿತದಂತೆ. ಅದಾದ್ರೆ ಹೆಂಗೆ ಬಂದದ? ಖರೆ ಆದ್ರೆ ಅಂದ್ರೆ ಇಲ್ಲ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅಂತೆ. ಹಾಗಾಗಿ ಇದು ಸ್ವತಃ ಸಿದ್ಧ ಅದ್ವಿತೀಯ ಅಜ್ಞಾನ ಮೂಲಕವಾಗಿರುತ್ತದೆ. ಎರಡರ ಭೇದದ ಮೂಲಕವಾಗಿ ಆಗಿದೆ ನೋಡು. ಆದ್ದರಿಂದ ಈ ಸರ್ವ ಅನರ್ಥಕ್ಕೂ ಮೂಲ ಕಾರಣವಾದದ್ದು ಯಾವುದು? ಅಜ್ಞಾನ. ಮೂಲ ಎಲ್ಲಿದು ಬಂತು ಮೂಲ ರೋಗ. ಆವಾಗ ಎಲ್ಲ ಕಂಡದ ಮೇಲೆ ಔಷಧ ಕೊಡ್ತಾರ, ಹೋಗಿ 8 ದಿನದಾಗ ಆರಾಮ ಆಗ್ತದೆ ಅಂತ. ಇದು ಮೂಲ ಕಂಡಿರ್ಲಾರ್ದ ಕೊಟ್ಟನಂದ್ರೆ ಮತ್ತೆ 4 ಸಲ ಬಾ ಅಂತ ಹೇಳ್ತಾರ ಅವ್ರು. ಇದು ಕರವಾಗಲ್ಲ ಅಂದ್ರೆ ಮತ್ತೆಂಬ. ಹಾಗಾಗಿ ಮೂಲ ಅಜ್ಞಾನ ಕಾರಣ ಆಗಿರ್ಬೋದು. ಸುಖ ಉತ್ಪತ್ತಿ ನಾಶರಹಿತವಾಗಿ ಆತ್ಮನ ಸ್ವರೂಪಭೂತವಾಗಿರುತ್ತದೆ. ಸುಖ ಅಂದ್ರೆ ಆನಂದ ಹೇಗಿದೆ ಅಂದ್ರೆ ಅದು ಉತ್ಪತ್ತಿ ಅಂದ್ರೆ ಹುಟ್ಟಿಲ್ಲ, ಅದು ನಾಶನ ಆಗಲ್ಲ. ಯಾಕಂದ್ರೆ ಸ್ವಯಂ ಸಿದ್ಧ. ಎಲ್ಲರ ಆನಂದ ನಮ್ಮಲ್ಲಿ ಆದಲ್ಲ ನಿದ್ದೆ. ಅದು ಸ್ವಯಂ ಸಿದ್ಧವಾಗಿ ಬಂದದು ಅಥವಾ ಬೇರೆ ಯಾವುದೋ ಉಪಾಧಿಗಳಿಂದ ಬಂದದು? ಅಲ್ಲಿ ಸ್ವಯಂ ಸಿದ್ಧ, ಯಾವ ವಸ್ತುವಿನಿಂದ ಬಂದದ್ದಲ್ಲ. ಈ ಅಜ್ಞಾನ ಅವಸ್ಥೆಯಲ್ಲಿ ಇದು ಕೂಡ ನಿಜವಾದ ಆನಂದ ಅಲ್ಲ. ಇದು ನಿಜವಾದ ಆನಂದ ಅಲ್ಲ, ನಿದ್ರೆಯಲ್ಲಿರುವುದು. ಆ ಅಜ್ಞಾನ ಅವಸ್ಥೆಯಲ್ಲಿ ತೋರುವಂತ ಆನಂದವೇ ಇಷ್ಟು ಸ್ವಯಂ ಸಿದ್ಧವಾಗಿ. ಆ ಆನಂದದಲ್ಲಿ ದುಃಖವೇ ನಮಗೆ ತೋರಂಗಿಲ್ಲ. ನಿದ್ರೆಗೆ ಯಾರಿಗೂ ದುಃಖ ಆಗಿದೆ ಅಂದಾಗ ನಿಜವಾದ ಆನಂದ ಆದಾಗ ಅಲ್ಲಿ ಎಂಥ ಘಟನೆ, ಎಂಥ ಅನುಭವ ಆಗುವುದಂದ್ರೆ ಅದು ನೀರಿನ ಹೆಜ್ಜೆ ಹಂಗ ಅಂದ್ರೆ ಮೀನಾಗ ನೋಡ್ಬೇಕಂದಂಗೆ ಆ ನಿಜ ಆನಂದ ನಾವು ಅನುಭವ ಮಾಡ್ಬೇಕಾದ್ರೆ ನಾವು ನಿಜ ಸ್ವರೂಪಗಳಾಗಬೇಕು. ಇಲ್ಲಾಂದ್ರೆ ಅರ್ಥಜ್ಞಾನ ಆಗ್ತದಿಲ್ಲ ಅಂತಲ್ಲ. ಆದ್ದರಿಂದ
ಇಂಥ ಸುಖವು ಉಕ್ತ ಅಜ್ಞಾನವು ಆವರಿಸಲ್ಪಟ್ಟಿದೆ. ಈ ಸುಖವನ್ನು ಯಾವುದನ್ನ ಮುಚ್ಚಲ್ಪಟ್ಟಿದೆ ಅಂದರೆ ಅಜ್ಞಾನ ಆವೃತಂ ಜ್ಞಾನ ಅಂತ ಬರದ ಶ್ರುತಿಗಳಲ್ಲಿ. ಅಜ್ಞಾನವೇ ಆಚ್ಛಾದನ ಮಾಡ್ಯವ ಯಾವುದರನ್ನ? ಜ್ಞಾನವನ್ನು. ಜ್ಞಾನ ಅಂದ್ರೆ ಆನಂದ. ಮತ್ತೆ ಈಗ ಏನು ಮಾಡಬೇಕು? ವಿಚಾರ ಮಾಡಬೇಕಲ್ಲ. ಅಜ್ಞಾನ ಜ್ಞಾನವನ್ನು ಆವೃತ ಮಾಡ್ಯದ, ಮುಚ್ಚದ. ಸೂರ್ಯನನ್ನ ಪ್ರಕಾಶವನ್ನ ಮೋಡ ಮುಚ್ಚಂದ್ರೆ ಆ ಮೋಡ ಬಿಚ್ಚತನ ಸೂರ್ಯನ ಪ್ರಕಾಶ ಯಥಾವತ್ತಾಗಿ ಕಾಣಂಗಿಲ್ಲ. ಬೇರೆ ಯಾವುದೇ ಸಾಧನೆಯಿಂದ ನೋಡಕ್ ಸಾಧ್ಯನಿಲ್ಲ. ಮೋಡ ಕರಗಬೇಕು, ಸೂರ್ಯನ ನೋಡಬೇಕು. ಅದರಂತೆ ಇಲ್ಲಿ ನಾ ಬೆಳಗ್ಗೆ ಯಾರೋ ಫೋನ್ ಮಾಡಿದ್ರು, ಮಾತಾಡಿದಾಗ ಹೇಳಿದ ಒಂದು ಸಾಮಾನ್ಯ ವಿಷಯ ಬಂದಿತ್ತು. ಈಗ ನಾನು ಓಡ್ತಾ ಇದ್ದೇನೆ ಅಥವಾ ನೀವು ಯಾರನ್ನು ಓಡಕತ್ತೀರಿ. ಓಡುವಂಥ ಸಂದರ್ಭದಲ್ಲಿ ಯಾರೋ ಬಂದು ನಿಮ್ಮನ್ನ ಹಿಡಿದ್ರಂತ ಇಟ್ಗಾರಿ. ನಿನಗ ಓಡಬೇಕಂತ ಇಚ್ಛೆ ಅದ, ಪ್ರಯತ್ನ ಮಾಡ್ತಿದ್ದಿ, ಇಚ್ಛೆನೂ ಅದ, ಆದ್ರೆ ಮುಂದೆ ಹೋಗಕ್ಕಾಗೋಲ್ತು. ಈಗ ಏನು ಮಾಡ್ಬೇಕು ನೀನು ಮತ್ತೆ ಯಥಾವತ್ತಾಗಿ ಮುಂದೆ ಹೋಗ್ಬೇಕಾದ್ರೆ ನಿನ್ನ ಯಾರು ಹಿಡಿದಾರ ಅವ್ರ ಕೈ ಬಿಡಿಸ್ಬೇಕಾಗ. ಇಲ್ಲ ಹೋಗಪ್ಪ ಓಡು ಓಡು ಓಡ ನೀವು ಓಡ್ತದೆ. ನಿನ್ನ ಯಾರನ್ನ ಹಿಡ್ದಾರಲ್ಲ ಅವ್ರು ಹಿಡಿದವ್ರ ಬಿಟ್ರೆ ನೀನೇ ಓಡ್ತಿದ್. ಮತ್ತೆ ಓಡೋವ್ನು ಹಿಡ್ದಾರಲ್ಲ. ಅದಂತೆ ನಮಗೆ ಆಚ್ಛಾದನ ಅಜ್ಞಾನ ಆಚ್ಛಾದನ ಮಾಡೋದಂದ್ರೆ ಅಜ್ಞಾನದ ಬಿಡುಗಡೆ ಆಗ್ಬೇಕಿಲ್ಲ. ಅಜ್ಞಾನ ಬಿಡುಗಡೆ ಆಗ್ಲಾರ್ದ ನೀನು ಅದು ಮಾಡು ಇದು ಮಾಡು ಅದು ಮಾಡು ಇದು ಮಾಡು ಅಂದ್ರೆ ಏನು ಮಾಡಿದ್ರೆ ನೀವು ಮುಂದೆ ಹೋಗಕ್ಕೆ ಸಾಧ್ಯ ಅದ? ನಿನಗೆ ಸಾಧ್ಯನೇ ಇಲ್ಲ. ಅವ್ರ ಕೈ ಬಿಡಬೇಕು, ನೀವು ಹೋಗು. ಅದರಂತೆ ನೀನು ಮುಂದಕ್ಕೆ ನಿನ್ನ ಸ್ವರೂಪಕ್ಕೆ ನೀವು ಹೋಗ್ಬೇಕಾದ್ರೆ ಕರ್ಮ ಉಪಾಸಗಳನ್ನು ಬಿಡಬೇಕು, ಜ್ಞಾನವನ್ನು ಹೋಗ್ಬೇಕು. ಅದು ಕರ್ಮ ಅಜ್ಞಾನ ಹಿಡಿದಲ್ಲ, ಅಜ್ಞಾನ ಹಿಡಿದ ಅಜ್ಞಾನ ಬಿಡಿಸಕ್ಕೆ ಯಾರು ಬೇಕು? ಅಲ್ಲಿ ಮನುಷ್ಯರು ಬೇಕಾಗಿಲ್ಲ. ಇಲ್ಲಿ ಜ್ಞಾನ ಹೋಗಿ ಬಿಡಿಸ್ಬೇಕದು. ಜ್ಞಾನ ಹೋದಾಗ ಅದು ಬಿಡ್ತದ. ಆ ಬಿಟ್ಟುಗಡೆ ಅವನಲ್ಲಿ ಹೋಗ್ತಾನ ಆನಂದ ಸ್ವರೂಪ. ಆನಂದನ ಮುಚ್ಚಿದಂತೆ ತೆಗಿಬೇಕಷ್ಟೆ. ಹಾಗಾಗಿ ಈ ಅಜ್ಞಾನದ ನಾಶವು ಇದರಿಂದ ಆಗ್ತದ್ರಿ ಅಂದ್ರೆ ಸುಖದ ಆವಿರ್ಭಾವವು ಆಗಬೇಕಾದರೆ ಸೌಮ್ಯಕ ಜ್ಞಾನದಿಂದಲೇ ಆಗುತ್ತದೆ. ಹೇಳಿದ್ರೆ ಅದೇ ಅದ, ಮತ್ತೇನ? ಸೌಮ್ಯಕ ಜ್ಞಾನ, ಸಾಮಾನ್ಯ ಜ್ಞಾನ ಅಲ್ಲ. ಆ ಸೌಮ್ಯಕ ಜ್ಞಾನ ಇದರಿಂದ ಆಗ್ತದೆ. ಅಲ್ಲಿ ಬರೆದ ಗುರುವರನ ಒಲಮೆ ಇಲ್ಲದವ ಅವ ಏನನ್ನೋದಲು ಆಗದು ಸೌಮ್ಯಕ ಜ್ಞಾನ. ಮತ್ತೆ ಎಲ್ಲಿ ಹೋಗು? ಅಲ್ಲಿಗೆ ಹೋಗು. ಹಾಗಾಗಿ ಈ ಸೌಮ್ಯಕ ಜ್ಞಾನದಿಂದ ಆಗುತ್ತದೆ ಹೊರತು ಕರ್ಮ ಉಪಾಸನೆಗಳಿಂದಲೂ ಸಮುಚ್ಚಯದಿಂದಲೂ ಆಗುವುದಿಲ್ಲ. ಕರ್ಮದೇ, ಜ್ಞಾನ ಕರ್ಮದೇ. ಘಟಿಸುವ ಮುಕ್ತಿ ಎದರಿಂದ ಆಗ್ತದ? ನಿರ್ಮಲ ಜ್ಞಾನದಿಂದಲ್ಲದೆ. ಇದರಾಗೆ ಹೇಳ್ಯಾರ ಮುಂದವರು. ಇಷ್ಟೆಲ್ಲ ಪ್ರಮಾಣಗಳು, ಪ್ರತೀತಿಗಳು, ವರ್ಣನೆಗಳು, ಋಷಿವಾಕ್ಯಗಳು, ಶ್ರುತಿವಾಕ್ಯಗಳು, ಇಷ್ಟೆಲ್ಲ ಪ್ರಮಾಣಗಳಾವ. ಯಾರನ್ನ ಕೇಳಿದರೆ ಪ್ರಮಾಣಗಳು ಇದ್ರೂ ಕೂಡ ಭಕ್ತಿಯಿಂದನೂ ಆಗ್ತದ ಮುಕ್ತಿ, ಕರ್ಮದಿಂದನೂ ಆಗ್ತದ ಮುಕ್ತಿ ಅಂತ ಹೇಳ್ತಾ ಹೇಳ್ತಾ ಮಾಡ್ತಾ ಹೋದ್ರೆ ಯಾವ ಜನ್ಮದಲ್ಲಿ ಮುಕ್ತರಾಗೋದು? ಅದಕ್ಕೆ ಕೋಟಿವಿ ಅಂದ. ಒಂದು ಜನ್ಮ ಅಲ್ಲ, ಕೋಟಿ ಜನ್ಮ ಎತ್ತಿನಿ ಇಂಥವು ಮಾಡಿದ್ರು ಕೂಡ ಆಗೋದಿಲ್ಲ. ಆ ಕಾರಣದಿಂದಲೇ ಇಲ್ಲಿ ಸಮುಚ್ಚಯವಾದಂದ್ರೇನು?
ಕರ್ಮ ಮತ್ತು ಭಕ್ತಿ ಎರಡರಿಂದ ಅಂತಾರೆ ಕೆಲವು ಮಂದಿ ಕರ್ಮದಿಂದನೇ ಆಗ್ತಂತಾರ. ಆದರೂ ಕೂಡ ಆಗೋಗೋದಿಲ್ಲ. ಯಾರು ಬರ್ದಾರಿ? ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳೇ ಟೀಕಾ ತಾತ್ಪರ್ಯದಲ್ಲಿ ಜಗತ್ತಿಗೆ ಬರ್ದಿಟ್ಟಾರ. ಜಗತ್ತಿಗೆ. ಹಾಗಾಗಿ ಈ ವಿಷಯವನ್ನು ಪರಮಾನುಭವ ಬೋಧೆಯಲ್ಲಿ ಕೂಡ ನೈಷ್ಕರ್ಮ ಸಿದ್ಧಿ ಮೊದಲಾದ ಗ್ರಂಥಗಳಲ್ಲಿ ನೀವು ನೋಡ್ಕೋಬಹುದು ಅಂತ ಮತ್ತೆ ಗ್ರಂಥ ಆಧಾರ ಕೊಟ್ಟಾರೆ. ಯಾರು? ಶಿವಪುತ್ರ ಮಹಾಸ್ವಾಮಿಗಳು. ಬಲ್ಲವ್ರು ಯಾರ ಕೈ ಸಿಗೋದಿಲ್ಲ. ಅವರು ನೀವು ಎಷ್ಟು ಮಂದಿ ಸಿಗಾಕಿದ್ರು ಕೂಡ ಅವ್ರು ಸಿಗಬಿಡೋದಲ್ಲ. ಹಾಗಾಗಿ ಅದಕ್ಕೆ ಏನು ಹೇಳಿದ್ರು ಅಂದರೆ, ಅಲ್ಲಿ ಜ್ಞಾನದೇವತೋ ಕೈವಲ್ಯಂ ನಾಣ್ಯ ಪಂಥ ವಿದ್ಯತೆ. ಈ ಜ್ಞಾನವನ್ನು ಬಿಟ್ಟರೆ ಮೋಕ್ಷಕ್ಕೆ ಬೇರೆ ಮಾರ್ಗ ಇಲ್ಲ ಅಂತ ಶ್ರುತಿ ಪ್ರಮಾಣ ಕೊಟ್ಟರು. ಈ ಪ್ರಮಾಣನೂ ನಾವು ಒಪ್ಪೋದಿಲ್ಲ ಅಂದರೆ ಆಪದಕ್ಕೆ ಅಪ್ಪಣೆ ಇಲ್ಲ ಅಂತಿದ್ದ ನಮ್ಮ ತಾತ. ಆಪದ ಮಂದಿಗೆ ಅಪ್ಪಣೆ ಇಲ್ಲ ತಮ್ಮ ಹೊಡಿಲೆ ಮನುಷ್ಯ ಬಂದ ನಮಗೇನು ಮಾಡೋದ ಅಂತಿದ್ದು. ನಮಗೇನಾಗದ? ಬಳಿಕ ಜ್ಞಾನ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಉಪನಿಷತ್ತು ಅಂತ ಅರ್ಥ ಆಯ್ತು. ಉಪನಿಷತ್ತು ಅಂದ್ರೆ ಬ್ರಹ್ಮವಿದ್ಯೆ, ಬ್ರಹ್ಮವಿದ್ಯೆ ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ಉಪನಿಷತ್ತು. ಇದನ್ನೇ ಕೇಳಕ ಹಿಂದೆ ಸಿದ್ಧಾರೂಢ ಮಹಾಸ್ವಾಮಿಗಳಲ್ಲಿ, ಗಜನನ ಮಹಾಶಿವಯುಗಳಲ್ಲಿ ಸುರಪುರದ ಸುಬ್ಬಯ್ಯ ಶಾಸ್ತ್ರಿಗಳು ಬಂದು ಗಜನಂದ ಮಹಾಸ್ವಾಮಿಗಳಿಗೆ ಕೂಡ ಪ್ರಶ್ನೆ ಮಾಡಿದ. ನೋಡು, ಎಂಥದ್ರಲ್ಲಿ ನೀವು ಉಪನಿಷತ್ತು ಹೇಳ್ತೀರಂದ್ರೆ ಯಾರಿಗೆ ಹೇಳ್ತೀರಿ ಅಂದಾಗ ಎಷ್ಟು ಜನ ನೋಡಂತ ತೋರಿಸಿದ. ಆಗಲಿ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ಸುಬ್ಬಯ್ಯ ಶಾಸ್ತ್ರಿ ಸ್ವಲ್ಪ ನಿಮ್ಮ ಯಾವ ಉಪನಿಷತ್ತು ಅಭ್ಯಾಸ ಮಾಡುವ ಹುಡುಗರನ್ನ ನೋಡ್ಬೇಕಾಗ್ಯದ ಅಂದಾಗ ಆಯ್ತು ಅಂದ. ಗುರುಗಳಿಗೆ ಗೊತ್ತಿತ್ತು, ಅವ್ರು ಕಲಿಸಿದ್ರು, ಅವ್ರಿಗೆ ಸಾಮಾನ್ಯರಲ್ಲ. ಅವೆಲ್ಲರನ್ನು ಕೇಳಿಕಂತ ಬಂದ ಸುಬ್ಬಯ್ಯ ಶಾಸ್ತ್ರಿ. ತಮ್ಮ ಉಪನಿಷತ್ ಅಂದ್ರೆ ಏನು? ನೀವು ಉಪನಿಷತ್ ಕಲಿಯಕತ್ತಿದ್ದಲ್ಲ, ಗುರುಗಳು ಉಪನಿಷತ್ತು ಹೇಳ್ಯಾರಲ್ಲ, ಉಪನಿಷತ್ ಅಂದ್ರೆ ಏನಪ್ಪಾ ಹೇಳು. ಒಬ್ಬನು ಏನೇನು ಹೇಳ್ದ, ಮತ್ತೊಬ್ಬ ಏನೇನು ಹೇಳ್ದ, ಮತ್ತೊಬ್ಬ ಏನೇನು ಹೇಳ್ದ. ಆವಾಗ ಸುಬ್ಬಯ್ಯ ಶಾಸ್ತ್ರಿಗಳು ಗಜರನ್ನ ಶಿವಗಿಗೆ ಅವರು ಸತ್ಯವಾದ ಮಾತು, ಆದ್ರೆ ಗುರುಗಳಿಗೆ ಅಪಮಾನವಾಗುವಂಗ ಆ ಮಾತಿನ ಬಿರುಸಿತ್ತದು. ಏನಪ್ಪಾ ನೀನು ಉಪನಿಷತ್ತು ಹೇಳ್ತಂತ ಹೇಳಿದ್ದೆಲ್ಲ, ಯಾರಿಗೆ ಹೇಳಿದ ಇಷ್ಟು ದಿವಸ ಒಂದಾದ್ರೂ ಕೂಡ ಹೇಳವಲ್ಲ ಅಂದಾಗ ಅಲ್ಲೊಂದು ಬಿರುಸಿನ ಮಾತಾಡ್ತಾರೆ. ಆವಾಗ ಈ ವಿಷಯ ಯಾವ ಕುದುರೆಯನ್ನು ಕಾಯುವಂತ ಇದರಲ್ಲಿ ಇದ್ದಂಥ ಸಿದ್ಧಾರೂಢ ಕರ್ಣಕ್ಕೆ ಬಿದ್ದಾಗ ಓಡಿ ಪಾಠಶಾಲೆಗೆ ಬರ್ತಾರೆ. ಸಂಸ್ಕೃತ ಪಾಠಶಾಲೆಯಲ್ಲಿ ಬಂದು ದೂರ ನಿಲ್ತಾರೆ. ಆವಾಗ ಗುರುಗಳಿಗೆ ಸುಬ್ಬಯ್ಯ ಶಾಸ್ತ್ರಿ ವಾದ ನಡೆದಾಗ, ನೀನು ಬರೇ ಇಂಥ ಇವರಿಗೆ ಹೇಳಿದ್ದೆಲ್ಲ ಅರ್ಥ ಆಗ್ತದೆ ಅಂತ ಒಂದು ಮಾತು ಹೇಳಿದಾಗ ಗುರುಗಳಿಗೆ ಅಪಮಾನ ಆಯ್ತಂತ ನೋಡುವವರೆಗೆ ಸಿದ್ಧಾರೂಢರು ನಿಂತಿದ್ದ. ಯಥಾರ್ಥವಾದ ಮನುಷ್ಯ, ಯಾಕ ಬಂದನಂತ ಗೊತ್ತಾಗಿ ಎಂದೂ ಬರ್ಲಾರ್ದವನು. ಅವಾಗ ವಿಚಾರ ಮಾಡಿ ಬಾ ಅಂದರು. ಒಳಗೆ ಹೋದ. ಇವನು ಯಾರಂದ್ರು, ಅವರು ಹೇಳಿದರು. ಮತ್ತು ಗುರುಗಳು ಏನು ಪ್ರಶ್ನೆ ಮಾಡಲ್ರಿ ಅಂತ ಕೇಳಿದಾಗ, ಉಪನಿಷತ್ತು ಅಂದ್ರೆ ಏನು ಅಂತ ಪ್ರಶ್ನೆ ಮಾಡ್ಯಾರ ಅಂದಾಗ, ನೀವು ಗುರುಗಳು ಉಪದೇಶ ಬೋಧ ಅನ್ನುವಂಥದ್ದು ಯಾವತ್ತೂ ವ್ಯರ್ಥ ಆಗಿ ಸಾಧ್ಯ ಇಲ್ರಿ. ಮತ್ತು ನೀನು ಹೇಳ್ತಾರಂತ ಕೇಳ್ತಾರ ಸುಬ್ಬಯ್ಯ ಶಾಸ್ತ್ರಿ. ನೀ ಹೇಳಿದ್ರೆ ಹೇಳಂಗಿಲ್ರಿ, ಗುರುಗಳು ಹೇಳಂದ್ರೆ ಹೇಳ್ತಾನಂದ. ನೋಡ್ರಿ, ಗುರುವಿನ ಮಾತು. ಸಿದ್ಧಾರೂಢ ಅವರಲ್ಲಿ ಆರೂಢ ಜ್ಯೋತಿಪ ನೀನಂತ ಅವರ ಆಶೀರ್ವಾದ ಪಡ್ಕೊಂಡು ಹೋದ. ಅಂಥ ತ್ರಿಕಾಲಜ್ಞಾನಿ ಅವತಾರ ಪುರುಷನಾದ ಸಿದ್ಧಾರೂಢರು ಎಂಥ ಮಾತು ಹೇಳ್ಯಾರಂತ ಲಕ್ಷ್ಯದ ಇಟ್ಕೋಬೇಕು. ನೀನು ಹೇಳಂದ್ರೆ ಹೇಳಂಗಿಲ್ರಿ, ಗುರುಗಳು ಹೇಳಂದ್ರೆ ಹೇಳ್ತಾನ.
ಅದು ಗುರುವಾಕ್ಯದ ಮೇಲೆ ಅಷ್ಟು ಇದಿರ್ತದೆ, ವಿಶ್ವಾಸ ಇರ್ತದೆ. ಅವಾಗ ಅವ್ರಿಗೆ ಬೆರಗಾದರೂ ಅನಿವಾರ್ಯ ಆಗಿತ್ತು. ಯಾರು ಹೇಳಿದ್ರೆ ಸಾಕಮ್ಮಗಾಗಿತ್ತು ಗಜೇಂದ್ರ ಶಿವಗೆ ಹೇಳಪ್ಪ ಅಂತ. ಆವಾಗ ಶಾಸ್ತ್ರಗಳೇ ಉಪನಿಷತ್ತು ಅಂದ್ರೆ ಬ್ರಹ್ಮವಿದ್ಯೆ ಅಂದ. ನೋಡು, ಯಾರನ್ನ ಕುದುರೆ ಲದ್ದೆ ಬೆಳೆ ಕಚ್ಚಬೇಕು ಅವರಿಗೆ ನೀನು ಉಪನಿಷತ್ತು ಹೇಳಕತ್ತಿದ್ದಿ. ಯಾರಿಗೆ ಉಪನಿಷತ್ತು ಹೇಳ್ಬೇಕಾಯ್ತು ಅವ್ರನ್ನ ಕುದುರೆ ಕಾಯ ಕಚ್ಚಿದ್ದಿ. ಇದೇನ್ರಿ ನಿಮ್ಮ ವಿಚಾರ ಅಂತ ಸುಬ್ಬಯ್ಯ ಶಾಸ್ತ್ರಿಗಳು ಗಜಾನನ ಶಿವಗೆ ಹೇಳ್ತಾರೆ. ಅವನು ಕುದುರೆ ಕಾಯ ಕಚ್ಚಿದ್ ನೋಡು, ಬ್ರಹ್ಮವಿದ್ಯೆ ತಿಳಿಯವನಿಗೆ ಕುದುರೆ ಕಾಯ ಕಚ್ಚಿದ್ದಿ. ಇವು ಕುದುರೆ ಕಾಯ ಅಂತಂದು ಇಲ್ಲಿ ಉಪನಿಷತ್ತು ಹೇಳಕತ್ತಿದ್ದಿ. ಅದಕ್ಕೆ ಅಧಿಕಾರಿಗಳು ಯಾರಂತ ನಿನಗೆ ಅರ್ಥ ಆಗಲಿಲ್ಲ ಅಂದಾಗ ಆವಾಗ ಅವ್ರಿಗೂ ಕೂಡ ಆಶ್ಚರ್ಯ ಆಗಿ ಸುಬ್ಬಯ್ಯ ಶಾಸ್ತ್ರಿ ಹೋದ್ಮೇಲೆ ಮಾನ ಉಳಿತು ಅಂತ ಇವರಿಗೂ ಬಹಳ ಸಂತೋಷ ಆಯ್ತು. ಅವತ್ತೇ ಕರೆದು, ಇಲ್ಲಪ್ಪ ನೀನು ಸಾಮಾನ್ಯ ಮನುಷ್ಯ ಅಲ್ಲ, ನಾನು ಹೋಯ್ತದು ಮುಂದೆ ಏನಾದ್ರಾಗಲಿ ಇವತ್ತರಿಂದ ನೀನು ಏನಾಗು ಅಂದರೆ ಲೋಕ ಸಂಚಾರವನ್ನು ಮಾಡಿ ಸಿದ್ಧ ಭಾರತೀಯಾಗಿ ಜಗತ್ತಿನಲ್ಲಿ ಬೆಳಗು ಅಂತ ಆಶೀರ್ವಾದ ಮಾಡಿದಾಗ ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ. ಅದನ್ನು ಹೇಳಬೇಕು, ಬೇರೆ ಹೇಳ್ತಾರೋ ಗೊತ್ತಿಲ್ಲ. ಆವಾಗನೇ ಮೊದಲು ಸಿದ್ಧಾರೂಢ ಕೊರಳಲ್ಲಿ ಲಿಂಗ ಇತ್ತು. ಆ ಲಿಂಗವನ್ನೇ ತೆಗೆದು ಅವತ್ತು ಗುರುಪಾದಕ್ಕೆ ಇಟ್ಟು ತಮ್ಮ ಅಪ್ಪಣೆಯ ಪ್ರಕಾರ ನಾನು ಸಂಚಾರಕ್ಕೆ ಹೋಗ್ತೀನಿ ಅಂದಾಗ, ಇದೇನು ಸಿದ್ಧಾಂತ ಹೋಗ್ತಿದ್ದಿ, ಇದೇನು ಗದ್ದಲ ಮಾಡಿದಲ್ಲ ಅಂದ. ಲಿಂಗ ಬಿಟ್ಟು ಹೋಗ್ತೀನಲ್ಲ. ಅಲ್ಲಪ್ಪ, ನೀವು ಇಲ್ಲಿವರೆಗೆ ಹೇಳಿದ್ದೀರ ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಹೇಳಿದ್ದಿ, ಮತ್ತೆ ಇದು ಈ ಲಿಂಗ ಆ ಲಿಂಗ ಅಲ್ಲಲ್ಲ, ಆ ಲಿಂಗನ ನಾ ಬಿಟ್ಟಿಲ್ಲಪ್ಪ, ಈ ಲಿಂಗನ ಬಿಟ್ಟು ನೋಡಂದ. ನೀನು ಹೇಳಿದ ಲಿಂಗ ಇಲ್ಲಿ ಬಿಡಕ್ ಬರಲಾರ್ದ, ಅದನ್ನ ಬಿಟ್ಟಿಲ್ಲಪ್ಪ. ಆದ್ರೆ ಇದು ಲಿಂಗ ಅಲ್ಲಲ್ಲ, ಇದು ನೀನು ಹೇಳಿದ ಲಿಂಗ ಅಲ್ಲ, ನೀ ಹೇಳಿದ ಲಿಂಗ ಅಲ್ಲ. ಅವ್ರು ಎಷ್ಟು ಚಂದ ಉತ್ತರ ಕೊಡ್ತಾರೆ. ನಾ ತಿಳ್ಕೊಂಡ ಲಿಂಗ ಇದು, ಆದ್ರೆ ನೀ ಹೇಳಿದ ಲಿಂಗ ಅಲ್ಲಲ್ಲ. ಅದಕ್ಕೆ ನೀ ಹೇಳಿದ ಲಿಂಗವೇ ಸತ್ಯ, ಅದು ಗುರು ಕೊಟ್ಟ ಲಿಂಗ ಅದ, ಇದು ನಾ ಕೆಟ್ಟದ ಲಿಂಗ ಅದ. ಅದಕ್ಕೆ ನಾನು ನಿನ್ನ ಪಾದ ಕಲ್ಪಿಸ್ತೀನಿ, ನಿಂದ ಲಿಂಗವನ್ನೇ ನಾನು ಜಗತ್ ಸರ್ವಂ ಅಂತ ತಿಳ್ಕೊಂಡಿದ್ದೆ ಅಂದಾಗ ಆಗಲಂತ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಹಾಗಾಗಿ ಇಲ್ಲಿ ಕೂಡ ಉಪನಿಷತ್ತು ಜ್ಞಾನ ಎಂಬುದಾಗಿ ಹೇಳಿ ಇದು ಏನು ಮಾಡ್ತದ ಅಂದರೆ, ಮುಂದೆ ನಾಳೆ ದಿನ ಮತ್ತೆ ವಿಚಾರ ಮಾಡೋಣ. ಇಲ್ಲಿಗೆ 2 ನುಡಿ ಆಗಿದೆ. 3ನೇ ನುಡಿಯನ್ನು ನಾಳೆ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಇಂದಿನ ಯಾವ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳಿ ಮಂಗಲವನ್ನು ಹೇಳಿ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂದ ಸಂಗ ಶರಣರ ನಿಜದ ಆನಂದ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂದ ಸಂಗ ಶರಣರ ನಿಜದ ಆನಂದ. ಮಂಗಲಮಯವಾದ ಜಡಿಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಿಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲೇ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂದ ಸಂಗ ಶರಣರ ನಿಜದ ಆನಂದ. ಎಲ್ಲೋ ಜನಸಿ ಎಲ್ಲೋ ಆಶಿಸಿದಿ, ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ. ಎಲ್ಲೋ ಜನಸಿ ಎಲ್ಲೇ ವಾಸಿಸಿದಿ,
ಬ್ರಹ್ಮತನದಲ್ಲಿ ಬ್ರಹ್ಮ ಬೋಧಿಸಿರಿ. ಕಲ್ಲು ಹೃದಯದ ಕಾಲದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲೆಸಿದೆ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜಾನಂದ. ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನ ಶ್ರೀವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜಾನಂದ. ಒಡವಿಯೋ ವೇದಾಂತ ಒಡೆಯನೋ ಜಡಿ ದೇವನಿವನು ನುಡಿದ ತತ್ವಂ ಮಶಿಯ ವಾಕ್ಯವನೋ. ಒಡೆಯೋಳ್ ವೇದಾಂತ ಒಡೆಯನೋ ಜಡಿ ದೇವಾನಿವನು ನುಡಿದ ತತ್ವ ವಶಿಯ ವಾಕ್ಯವನೋ. ಕರುಣೆಯಿಂದಲಿ ಸುರಿದ ಅಮೃತ ಕರಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿತಾರಿಪ ನೌಕಾಧೀಶಗೆ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಸಂಘ ಶರಣರ ನಿಜದ ಆನಂದ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ. ಶ್ರೀ ಸದ್ಗುರು ಅಭಿಮನ್ಯು ಮಹಾರಾಜ್ ಕಿ. ಸಕಲ